गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः तस्मै श्री गुरवे नमः तस्मै श्री गुरवे नमः। ನನ್ನ ಎಲ್ಲ ಯೂಟ್ಯೂಬ್ ಮಿತ್ರರಿಗೂ ಅನಂತ ಕೋಟಿ ಪ್ರಣಾಮಗಳು. ಇವತ್ತಿನ ನನ್ನ ವಿಡಿಯೋ ವಿಷಯ ಮೀನರಾಶಿಯವರ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಭವಿಷ್ಯ. ಇವತ್ತಿನ ವಿಚಾರ, ಮೀನರಾಶಿಯವರಿಗೂ ಗುರುಬಲ ಇಲ್ಲ ಅಂದ್ರೂ, ಶನಿ ಬಲ ಇಲ್ಲ ಅಂದ್ರೂ, ಶುಕ್ರನ ಬಲ ಹಾಗೂ ರವಿಯ ಬಲ ಯಾವ ರೀತಿ ಇರುತ್ತೆ, ಕುಜನಿಂದ ಯಾವ ರೀತಿ ಉಪಕಾರ ಆಗುತ್ತೆ, ಅನುಕೂಲ ಆಗುತ್ತೆ, ಹಾಗೂ ಬುಧನಿಂದ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಇತ್ಯಾದಿ ವಿಷಯಗಳು, ಪ್ರತಿಯೊಂದು ವಿಷಯಗಳನ್ನು ನಾನಿಲ್ಲಿ ವಿಸ್ತಾರವಾಗಿ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನೋಡಿ, ಮೀನರಾಶಿಯ ಅಧಿಪತಿಯಾಗಿ ಗುರು ಇದ್ದಾನೆ. ಆ್ಯಕ್ಚುಲಿ ಗುರು ಮೀನರಾಶಿ ಹಾಗೂ ಧನುಸ್ಸು ರಾಶಿಯ ಅಧಿಪತಿ. ಇಲ್ಲಿ ಬುಧನು ಈ ಒಂದು ರಾಶಿಯಲ್ಲಿ 15 ಡಿಗ್ರಿನಲ್ಲಿ ನೀಚನಾಗ್ತಾನೆ ಹಾಗೂ 27 ಡಿಗ್ರಿಯಲ್ಲಿ ಶುಕ್ರನು ಇಲ್ಲಿ ಪರಮ ಉಚ್ಚನಾಗುತ್ತಾನೆ. ಹಾಗೂ ಈ ಒಂದು ಮೀನರಾಶಿಯಲ್ಲಿ 9 ಪಾದಗಳಿವೆ ಹಾಗೂ 3 ನಕ್ಷತ್ರಗಳಿವೆ. ಪೂರ್ವ ಭಾದ್ರ 4ನೇ ಪಾದ, ಉತ್ತರ ಭಾದ್ರ 1, 2, 3, 4 ಹಾಗೂ ರೇವತಿ ನಕ್ಷತ್ರದ 1, 2, 3, 4 ಒಟ್ಟು 4 ಪಾದಗಳು, ಟೋಟಲಿ 9 ಪಾದಗಳಿವೆ. ಪೂರ್ವ ಭಾದ್ರ ಮತ್ತು ರೇವತಿ ನಕ್ಷತ್ರದಲ್ಲಿ ಜನನವಾದ ಶಿಶುಗಳಿಗೆ ನಕ್ಷತ್ರ ದೋಷವಿರುವುದರಿಂದ ಶಾಂತಿಯನ್ನು ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ನಿಮ್ಮ ರಾಶ್ಯಾಧಿಪತಿಯು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಹಾಗೂ ನಿಮ್ಮ ಈಗ ರಾಶಿಯಲ್ಲಿ ಸದ್ಯಕ್ಕೆ ರಾಹು ಕೂಡ ಇಲ್ಲಿ ಸ್ಥಿತನಾಗಿರ್ತಾನೆ. ಮೇವರೆಗೂ ರಾಹು ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾದರೆ ಈ ಒಂದು ರಾಹು ಯಾವ ರೀತಿ ಫಲ ಕೊಡ್ತಾನೆ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡೋಣ. ಇಲ್ಲಿ ನೋಡಿ, ರಾಹು ಗುರುವಿನ ಮನೆಯಲ್ಲಿರೋದರಿಂದ ಗುರುವಿನಂತೆ ಕೂಡ ಫಲವನ್ನು ಕೊಡಬೇಕಾಗುತ್ತೆ. ಹಾಗೂ ರಾಹು ಬೇರೆ ಒಂದು ಗ್ರಹಗಳ ಜೊತೆಯಲ್ಲಿ ಇಲ್ಲಿ ಇದ್ದಾಗ ಆ ಒಂದು ಗ್ರಹಗಳ ಥರ ಅಲ್ಲಿ ಇವನು ಫಲವನ್ನು ಕೂಡ ಇಲ್ಲಿ ಕೊಡಬೇಕು. ಹಾಗೆ ರಾಹು ಒಬ್ಬನೇ ಸ್ಥಿತನಾಗಿದ್ದಾಗ ಅವನ ಒಂದು ಏನು ಕಾರಕತ್ವ ಇದೆಯಾ ಆ ರೀತಿ ಕೂಡ ಅವನು ಫಲವನ್ನು ಈಗ ಇಲ್ಲಿ ನಿಮಗೆ ಇಲ್ಲಿ ಕೊಡ್ತಾನೆ. ಈಗ ರಾಹುವಿನ ಒಂದು ಕಾರಕತ್ವಗಳು ಯಾವ ರೀತಿ ಇದೆ ಅಂತಂದರೆ, ಚರ್ಮವ್ಯಾಧಿ, ಸಂಶಯ, ಕಪಟತನ, ಭ್ರಾಂತಿ, ಭ್ರಮೆ, ಊಹಾಪೋಹ, ವಿಚಿತ್ರ ರೋಗಗಳು, ಗುಪ್ತ ರೋಗ, ಕಾಮುಕ ಪ್ರವೃತ್ತಿ, ವಾಮಾಚಾರ, ಮಾಟ ಮಂತ್ರ, ಅಕ್ರಮ ಸಂಪಾದನೆ, ಸ್ಥಾನ ಭ್ರಷ್ಟತೆ, ರಹಸ್ಯ ಕಾರ್ಯಾಚರಣೆ ಇತ್ಯಾದಿಗಳು ಕೂಡ ಈ ಒಂದು ರಾಹುವಿನ ಒಂದು ಕೆಲವು ಕಾರಕತ್ವಗಳು ಕೂಡ ಆಗಿರುತ್ತವೆ. ಹಾಗೂ ಚರ್ಮವ್ಯಾಧಿ, ಗುಪ್ತ ರೋಗಗಳು ಅಂದರೆ ರೋಗಗಳು ಬಂದಾಗ ಅದನ್ನು ಗುರುತು ಹಿಡಿಯಲು ನಿಮಗೆ ಆಗಲಾರದ ಕೂಡ ಕೆಲವು ರೋಗಗಳು ಕೂಡ ಇಲ್ಲಿ ರಾಹುವಿನಿಂದ ಬರುತ್ತೆ. ಮುಖ್ಯವಾಗಿ ನೀವು ಈಗ ರಾಹುವಿನ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾಕಂದರೆ ನೀವು ಈ ಒಂದು ರಾಶಿ ಕೂಡ ಇಲ್ಲಿ ದ್ವಿಸ್ವಭಾವ ರಾಶಿಯಾಗಿರೋದ್ರಿಂದ ನಿಮ್ಮಲ್ಲಿ ಕೆಲವು ಸಂದೇಹಗಳು ಕೂಡ ಇಲ್ಲಿ ಬರ್ಬೋದಾಗಿರುತ್ತೆ. ಸೊ ನೀವು ಆರೋಗ್ಯವನ್ನು, ಮಾನಸಿಕ ಸ್ಥಿತಿಯನ್ನು ನೀವು ಚೆನ್ನಾಗಿ ಕಾಪಾಡಿಕೊಂಡಿಲ್ಲಿ ಬರಬೇಕಾಗುತ್ತೆ. ಮೀನರಾಶಿಯವರು ಭಾವನಾತ್ಮಕ ಜೀವಿಗಳು. ಯಾವುದೇ ಒಂದು ವಿಚಾರವನ್ನು ಅವರು ಸ್ವತಂತ್ರವಾಗಿ ಆಲೋಚನೆ ಮಾಡೋ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ. ಯಾವುದೇ ಒಂದು ಒಬ್ಬರ ಸಪೋರ್ಟ್ ಇದ್ದರೆ ಏನಾಗುತ್ತೆ, ಅವರ ಒಂದು ಏನು ಕಾನ್ಸೆಪ್ಟ್ ಇದೆಯಾ ಸಬ್ಜೆಕ್ಟಲ್ಲಿ ಇವರು ಮುಂದುವರಿತಾರೆ. ಸೊ ಇದರಿಂದಾಗಿ ಏನಾಗ್ತಾಯಿದೆ, ಇಲ್ಲಿ ಇವರ ಒಂದು ಚಿಕ್ಕ ವಿಷಯಕ್ಕೋಸ್ಕರ ಇವರು ಭಾಳಷ್ಟು ದೊಡ್ಡದು ಮಾಡುವ ಒಂದು ರಾಶಿಯ ಒಂದು ಗುಣವುಳ್ಳವರು. ಸೊ ಹಾಗೆ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ, ಈ ರಾಶಿಯವರು ಯಾವತ್ತೂ ನಿಂತ ನೀರಾಗಬಾರ್ದು, ಹರಿಯುವ ನೀರಾಗಬೇಕು. ಯಾಕಂದರೆ ಸ್ವಾಮಿ ವಿವೇಕಾನಂದರು ಹೇಳಿದಂಗೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಹಾಗೆ ಇನ್ನೊಂದು ಮಾತಿದೆ ಕೂಡ, ಐ ವಿಲ್ ರೈಸ್ ಫ್ರಮ್ ದ ಡಸ್ಟ್ ಅಂತ ಹೇಳ್ಕೊಂಡು ಒಂದು ರಾಜಕಾರಣಿ ಹೇಳಿದ್ದಾರೆ. ನಾನು ಹೆಸರು ಹೇಳ್ತಾ ಇಲ್ಲ, ನಿಮಗೆಲ್ಲ ಗೊತ್ತಿರ್ಬೋದು. ಅದೇ ರೀತಿ ನೀವು ಇಲ್ಲಿ ರಾಹುವಿನಿಂದ ನಿಮಗೇನಾದರೂ ನೆಗೆಟಿವ್, ಋಣಾತ್ಮಕವಾದ ಏನು ಸಮಸ್ಯೆ ಬಂತು ಅಂತಂದರೆ ಅದಕ್ಕೆ ಹೆದರಬೇಕಾಗಿಲ್ಲ. ನೀವು ಯಾವ ರೀತಿ ಇರ್ತೀರಾ ಅದೇ ರೀತಿ ನೀವಿರಿ. ಯಾಕಂತಂದರೆ ಇಲ್ಲಿ ರಾಹುವಿನ ಒಂದು ಕಾರಕತ್ವ ನಾನು ಹೇಳಿದ್ದೀನಿ. ನಿಮಗೆ ಈ ಥರ ಏನಾದರೂ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ಟು ನಿಮ್ಮ ಒಂದು ಮನಸ್ಸನ್ನು ಕೂಡ ಯಾವುದೇ ರೀತಿಯಲ್ಲಿ ನೀವನ್ನು ಅದರ ಬಗ್ಗೆ ಕಸಿವಿಸಿ ಮಾಡ್ಕೊಂಡ್ಬಿಟ್ಟು, ಅಥವಾ ಏನಾಗ್ತಾ ಇದೆ ಕೆಲವು ಸರ್ತಿ ಅದ್ರ ಬಗ್ಗೆ ಆಲೋಚನೆ ಮಾಡಿಕೊಂಡು ಕೆಟ್ಟ ಸ್ವಪ್ನಗಳು ಬರ್ತಾ ಇದೆ, ಅಥವಾ ನನ್ನಲ್ಲಿ ಏನೋ ಸಮಸ್ಯೆ ಬರ್ತಾ ಇದೆಯಾ ಇತ್ಯಾದಿಗಳೆಲ್ಲ ನಿಮ್ಮಲ್ಲಿ ಬರ್ಬೋದು. ಅದನ್ನೆಲ್ಲ ನೀವು ದೂರ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಸಾಧಾರಣವಾದ ನಿಮ್ಮ
ನಿತ್ಯದ ಒಂದು ಮಾಮೂಲಿಯಾದ ಒಂದು ಸ್ಥಿತಿಯಲ್ಲಿ ನೀವು ಇರಬೇಕಾಗುತ್ತೆ. ಇಲ್ಲಿ ರಾಹುವಿನಿಂದ ಏನಾದರೂ ನಿಮಗೆ ಅಂಥ ಸಮಸ್ಯೆಗಳು ಬಂದಿದೆ ಅಂತ ಅಂದ್ಕೊಂಡ್ರೂ ಕೂಡ ಒಂದು ಋಣಾತ್ಮಕವಾಗಿ ಆಗಲಿ ಅಥವಾ ಏನಾದರೂ ನಿಮಗೆ ನಿದ್ರಾಹೀನತೆ ಆಗಲಿ, ಈ ಒಂದು ನಾನು ಹೇಳಿದ ಕಾರಕತ್ವದಲ್ಲಿ ಯಾವುದಾದ್ರೂ ಒಂದು ನಿಮಗೆ ಸಮಸ್ಯೆಗಳು ಬಂದಿದೆ ಆದರೆ ನೀವು ಏನು ಮಾಡಬೇಕು, ರಾಹುವಿನ ಅಧಿಪತಿಗೆ ಹಾಗೂ ರಾಹುವಿನ ಒಂದು ಮೂಲ ಮಂತ್ರ, ರಾಹುವಿಗೆ ಸಂಬಂಧಪಟ್ಟ ಧಾನ್ಯಗಳಿರಲಿ, ಹಾಗೆ ಒಂದು ಬೆಕ್ಕನ್ನು ಕೂಡ ಇಲ್ಲಿ ಸಾಕಿದರೆ ಅಥವಾ ಬೆಕ್ಕಿಗೆ ಹಾಲನ್ನು ಎರೆದರೆ ಹಾಗೂ ಅಶ್ವತ್ಥ ಒಂದು ಕಟ್ಟೆಗೆ ನೀವು ಪ್ರದಕ್ಷಿಣೆ ಹಾಕಿದರೆ ಇತ್ಯಾದಿಗಳನ್ನು ಕೂಡ ನೀವು ಇಲ್ಲಿ ಆ ಒಂದು ಸಮಸ್ಯೆಗಳನ್ನು ಕೂಡ ಇಲ್ಲಿ ನಿವಾರಣೆ ಮಾಡಬಹುದು. ಪ್ರತಿಯೊಂದು ಸಮಸ್ಯೆ ಕೂಡ ಅಲ್ಲಲ್ಲಿ ಪರಿಹಾರ ಕೂಡ ನಾನು ಹೇಳ್ತಾ ಇದ್ದೀನಿ. ಆ ಒಂದು ನೀವು ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಂಡ್ರೆ ನಿಮ್ಮಲ್ಲಿ ಯಾವ ಥರ ಕೂಡ ಇಲ್ಲಿ ಸಮಸ್ಯೆಗಳು ಇಲ್ಲಿ ಇರೋದಿಲ್ಲ. ಇನ್ನು ನಿಮ್ಮ ರಾಶಿಯ ಅಧಿಪತಿ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿದ್ದಾನೆ. ಇಲ್ಲಿ ನೀವು ಮಾಡಬೇಕಾಗಿದ್ದು ಇಷ್ಟೇ ನೋಡಿ, ನಿಮ್ಮ ಒಂದು ರಾಶಿಯ ಅಧಿಪತಿ ಅಂದರೆ ನಿಮಗೀಗ ಗುರುಬಲ ಕೂಡ ಇಲ್ಲಿ ಇಲ್ಲ. 3ನೇ ಸ್ಥಾನದಲ್ಲಿರುವಾಗ ಧೈರ್ಯ ಸ್ಥೈರ್ಯ ಕೂಡ ನಿಮಗಿಲ್ಲಿ ಕಮ್ಮಿಯಾಗಿರುತ್ತೆ. ವಿದ್ಯಾರ್ಥಿಗಳು ಕೂಡ ಮುತುವರ್ಜಿಯಿಂದ ಬಹಳ ಒಂದು ಸ್ವಲ್ಪ ಶ್ರಮಪಟ್ಟು ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನಿಮಗೆ ಅರ್ಥವಾಗದೇ ಇರುವ ಸಬ್ಜೆಕ್ಟನ್ನು ನೀವು ನಿಮ್ಮ ಶಿಕ್ಷಕರ ಬಳಿ ಅಥವಾ ನಿಮ್ಮ ಗುರು ಹಿರಿಯರ ಬಳಿ ಅಥವಾ ನಿಮ್ಮ ತಂದೆ ತಾಯಿಯರ ಬಳಿ ನೀವು ಅದನ್ನು ಪ್ರಶ್ನೆಗೆ ಯೋಗ್ಯ ಉತ್ತರವನ್ನು ಕೂಡ ಇಲ್ಲಿ ಕಂಡುಕೊಳ್ಬೇಕಾಗುತ್ತೆ. ಹಾಗೆ ನೀವೊಂದು 3ನೇ ಮನೆಯಲ್ಲಿ ಧೈರ್ಯ ಸ್ಥೈರ್ಯ ಅಂತ ಹೇಳಿದೆ ನಾನು. ಧೈರ್ಯ ಇಲ್ಲ ಅಂದರೂ ಕೂಡ ನಿಮ್ಮ ಒಂದು ಮಾತಿನಲ್ಲಿ ಕೂಡ ಇಲ್ಲಿ ಬಹಳಷ್ಟು ಆಕರ್ಷಣೆ ಇದೆ. ಈ ಒಂದು ನಿಮ್ಮ ಮಾತಿನಿಂದ ಬಹಳಷ್ಟು ಕೆಲವರಿಗೆ ಇಲ್ಲಿ ಅನುಕೂಲ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಈ ಒಂದು ರಾಶಿಯವರು ಹಣದ ಸಮಸ್ಯೆಯನ್ನು ಮುಖ್ಯವಾಗಿ ಇಲ್ಲಿ ಪರಿಗಣಿಸ್ತಾ ಇದ್ದಾರೆ. ಇವರಿಗೆ ಇಲ್ಲಿ ವಿದೇಶಿ ಮೂಲಗಳಿಂದ ಕೂಡ ಹಣ ಬರುವ ಇಲ್ಲಿ ಸಾಧ್ಯತೆ ಇದೆ. ಹಾಗೂ ಈ ಒಂದು ರಾಶಿಯವರು ನಿಮ್ಮ ಹಿರಿಯರನ್ನು ಹಾಗೂ ಅಜ್ಜಿಯರನ್ನು ಕೂಡ ಗೌರವಿಸಿದರೆ ನಿಮಗೆ ಸಾಕಷ್ಟು ಕೂಡ ಇಲ್ಲಿ ಅನುಕೂಲ ಆಗುತ್ತೆ. ಮರೆಯದೇ ನಿಮ್ಮ ಪೂರ್ವಜರನ್ನು ಅಜ್ಜಿಯರನ್ನು ನೀವು ಗೌರವಿಸಬೇಕು. ಯಾವುದೇ ಒಂದು ವಿಚಾರವಾಗಿ ಹೊರಗಡೆ ಹೋಗೋದಾದರೆ ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ನೀವು ಹೋದರೆ ನಿಮ್ಮ ಒಂದು ಕೆಲಸದಲ್ಲಿ ಕೂಡ ನೀವು ಉತ್ತಮವಾದ ಪರಿಣಾಮವನ್ನು ಇಲ್ಲಿ ನೀವು ಅನುಭವಿಸ್ತೀರಿ. ಹಾಗೆ ಇಲ್ಲಿ 3ನೇ ಮನೆಯಲ್ಲಿ ಗುರು ಇರೋ ಕಾರಣ ಇಲ್ಲಿ ಯಾರ್ಯಾರಿಗೆ ಅನುಕೂಲ ಆಗುತ್ತಂತಂದರೆ ಈ ಒಂದು ಮಾತಿಗೆ ಸಂಬಂಧಪಟ್ಟ ಮಾರ್ಕೆಟಿಂಗ್ ಅವರಿಗೆ ಹಾಗೂ ಒಂದು ಮಾಧ್ಯಮದವರಿಗೆ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಹೇಳುವವರಿಗೆ ಹಾಗೂ ಮಾತಿಗೆ ಸಂಬಂಧಪಟ್ಟ ಯಾವುದೇ ವಿಚಾರವಿರಲಿ ಅಥವಾ ಒಂದು ಟೀಚಿಂಗ್ ಲೈನ್ ಇರಲಿ, ಇವರಿಗೆಲ್ಲ ಕೂಡ ಇಲ್ಲಿ ಅನುಕೂಲ ಆಗುತ್ತೆ. ನೀವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿದೆ ಏನಂತಂದರೆ ನೀವು ಮಾಡ್ತಾ ಇರೋದು ಒಂದು ಸೇವೆಯ ಒಂದು ರೂಪದಲ್ಲಿ ಕೂಡ ಇರಬೇಕು. ಜಾಸ್ತಿ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲಿ ಇಟ್ಕೋಬಾರ್ದು. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಒಂದು ಇದು ಅಭಿವೃದ್ಧಿ ಕೂಡ ಇಲ್ಲಿ ಅನುಕೂಲ ಆಗುತ್ತೆ. ಆ ರೀತಿ ಏನಾದ್ರು ನಿಮಗೆ ಸಮಸ್ಯೆ ಬಂತು ಅಂತಂದರೆ ಗುರುವಾರ ದಿವಸ ಕಡ್ಲೆಯನ್ನು ಕೂಡ ನೀವು ಇಲ್ಲಿ ದಾನ ಮಾಡ್ಬೋದು. ಹಾಗೂ ದತ್ತಾತ್ರೇಯನ ಕೂಡ ಪೂಜೆಯಿಂದ ನಿಮಗೆ ಬಹಳ ಅನುಕೂಲವಾಗುತ್ತೆ. ಮತ್ತು ಇನ್ನೊಂದು ಪರಿಹಾರ, ನೀವು ಹಸುಗಳಿಗೆ ಕೂಡ ಆಹಾರವನ್ನು ನೀಡಿ ಹಾಗೂ ಆನೆಗಳಿಗೆ ಎಲ್ಲಿಯಾದರೂ ಆನೆ ಸಿಕ್ಕಿದರೆ ನೀವು ಅದಕ್ಕೆ ಕಬ್ಬನ್ನು ಕೊಡಿ ಅಥವಾ ಬೆಲ್ಲವನ್ನು ಕೂಡ ಕೊಟ್ಟರೆ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ನಿಮ್ಮ ಎಲ್ಲ ಒಂದು ನೆಗೆಟಿವ್ ಒಂದು ಏನಿದೆಯಾ ಅದೆಲ್ಲ ಕೂಡ ಇಲ್ಲಿ ದೂರ ಆಗುತ್ತೆ. ಹಾಗೆ ನಿಮ್ಮ 2ನೇ ಅಧಿಪತಿ, ನಿಮ್ಮ ಕುಟುಂಬದ ಅಧಿಪತಿ ಹಾಗೂ ನಿಮ್ಮ ಅದೃಷ್ಟದ ಅಧಿಪತಿ ಅಂದರೆ 9ನೇ ಮನೆ ಅಧಿಪತಿಯಾದ ಇಲ್ಲಿ ಕುಜನು ನಿಮ್ಮ 5ನೇ ಮನೆಯಲ್ಲಿ ಯೋಗಕಾರಕನಾಗಿ ಸ್ಥಿತನಾಗಿರುತ್ತಾನೆ. ಇಲ್ಲಿ ಒಂದು ಬಹಳ ಒಂದು ಚಿಂತೆಯಲ್ಲಿ ನಿಮ್ಮ ಯೋಗಕಾರಕನಿದ್ದಾನೆ. ಯಾಕಂದರೆ ಈ ಒಂದು ಚಂದ್ರನ ಮನೆಯಾಗಿರುವ ಕಾರಣ ಮಾನಸಿಕವಾಗಿ ಇವನಿಗೊಂದು ಬಹಳ ಒಂದು ಸಮಸ್ಯೆ ಆಗ್ತಾ ಇದೆ. ಆ ಒಂದು ಕುಳಿತಿರುವ ಜಾಗ ಕೂಡ ಅವನಿಗಲ್ಲಿ ಸರಿಯಾದ ಒಂದು ನಿರ್ದಿಷ್ಟವಾದ ನಿರ್ಧಾರವನ್ನು ಕೂಡ ತಗೊಳ್ಳದಿರುವ ಒಂದು ಮನಸ್ಥಿತಿ ಇವನಲ್ಲಿ ಇರುತ್ತೆ. ಆದರೂ ಇಲ್ಲಿ ಇವನು ವಕ್ರಿಯಾಗಿದ್ದಾನೆ. ಅವನಿಂದ ಆದಷ್ಟು, ಯಾಕಂದರೆ ಇವನು ಯೋಗಕಾರಕನಾದರೆ ಒಂದಿಷ್ಟು ಫಲವನ್ನಾದರೂ ಇವನು ಕೊಡಬೇಕಾಗುತ್ತೆ. ಇಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ ಅಂತಂದರೆ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ವ್ಯಾಪಾರ ವ್ಯವಹಾರ ಮಾಡುವವರಿಗಿಲ್ಲಿ ಅನುಕೂಲ ಆಗುತ್ತೆ. ಆಮೇಲೆ ಸಾಹಸ ಕಾರ್ಯಗಳನ್ನು ಮಾಡುವ ಒಂದು ಮಕ್ಕಳಿಗಾಗಲಿ ಅಥವಾ ಒಂದು ಕಾಂಪಿಟೇಷನ್ ಎಕ್ಸಾಮಿನಲ್ಲಿ ಕೂಡ ಒಂದು ಭಾಗವಹಿಸುವವರಿಗೆ ಇಲ್ಲಿ ಬಹಳ, ಹಾಗೂ ಒಂದು ಟ್ರೆಕ್ಕಿಂಗು ಇಂಥವೆಲ್ಲ ಈ ಸಾಹಸ ಕಾರ್ಯಗಳಲ್ಲಿ ಯಾರೆಲ್ಲ ಒಂದು ಮಾಡಬೇಕಾಗಿ ಒಂದು ಬರುತ್ತಾ ಅಂಥವರಿಗೆಲ್ಲ ಕೂಡ ಇಲ್ಲಿ ಈ ಒಂದು ಕುಜನ ಇಲ್ಲಿ ಸಹಾಯ ಆಗುತ್ತೆ. ಹಾಗೂ ಬಂದು ಸಂತಾನ ಅಪೇಕ್ಷೆ ಪಟ್ಟವರಿಗೆ ಕೂಡ ಸಂತಾನದಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ಬೋದು. ಹಾಗೂ ಒಂದು ನಾರ್ಮಲ್ ಡೆಲಿವರಿ ಕೂಡ ಆಗಲಿಕ್ಕೆ ಸ್ವಲ್ಪ ಸಾಧ್ಯತೆ ಇರುವುದಿಲ್ಲ ಕುಜನಿರುವವರೆಗೆ. ಹಾಗೂ ನಿಮ್ಮ ಏನಾದರೂ ಒಂದು ಡೇಟ್ಗಳನ್ನು, ನಿಮ್ಮ ದಿನಾಂಕಗಳನ್ನು ಕೂಡ ನಿಮಗೆ ಇಂಥ ದಿವಸಗಳಲ್ಲಿ ಮಾಡಬೇಕು ಅಂತ ಇದ್ದರೆ ಕುಜನು ಈ ರಾಶಿಯಿಂದ ಮತ್ತೆ ಜನವರಿ 21ಕ್ಕೆ ಮಿಥುನ ರಾಶಿಗೆ ಸಂಚಾರ ಮಾಡ್ತಾನೆ. ಆ ದಿವಸಗಳಲ್ಲಿ ಕೂಡ ನಿಮ್ಮ ಒಂದು ದಿನಾಂಕವನ್ನು ಕೂಡ ನೀವು ಇಲ್ಲಿ ಮುಂದುವರಿಸ್ಬೋದು. ಅಲ್ಲಿ ತನಕ ಏನಾಗುತ್ತೆ, ಸಂತಾನದಲ್ಲಿ ಡಿಲೇ ಆಗುತ್ತೆ, ಸಂತಾನದಲ್ಲಿ ಚಿಂತೆ ಆಗುತ್ತೆ, ಇತ್ಯಾದಿಗಳೆಲ್ಲ ಕೂಡ ಆಗುವ ಸಾಧ್ಯತೆ ಇದೆ. ಆಮೇಲೆ ಹಣಕಾಸಿನ ವಿಷಯದಲ್ಲಿ ಕೂಡ ನಿಮಗೆ ಬರ್ತಾ ಇರುವ ಯಾವುದಾದ್ರೂ ಒಂದು ಧನ ಇರ್ಬೋದು, ಎಲ್ಲಿಂದ ಬಂದಿರ್ಬೋದು, ನೀವೆಲ್ಲ ಇನ್ವೆಸ್ಟ್ ಮಾಡಿರ್ಬೋದು, ಇದಕ್ಕೆಲ್ಲ ಸ್ವಲ್ಪ ಅಡೆತಡೆಗಳು ಬರುತ್ತೆ. ಹಾಗೂ ನೀವು ಕೆಲವು ಸಮಯ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ.
ಹಾಗೆ ಮತ್ತು ನಿಮ್ಮ ರಾಶಿಯಿಂದ ರಾಹು ಕೂಡ ಈ ಒಂದು ನಿಮ್ಮ ಅದೃಷ್ಟ ಅಧಿಪತಿ ಯಾರು ಕುಜನನ್ನು ಒಂದು ಅದೃಷ್ಟವನ್ನು ನುಂಗುತ್ತಾ ಇದ್ದಾನೆ. ಆದಷ್ಟು ಅವನು ಅಲ್ಲಿ ಗಾಳಿ, ಇವನು ಬೆಂಕಿ ಏನಾಗ್ತಾ ಇದೆ, ಇಲ್ಲಿ ಬೆಂಕಿ ಬಂದು ವಕ್ರಿಯಾಗಿರ್ತಾನೆ, ಅಲ್ಲಿ ಅವನು ರಾಹು ಬಂದು ಗಾಳಿ ತುಂಬ ಸ್ಟ್ರಾಂಗ್ ಆಗಿದೆ, ಗಾಳಿಯಿಂದ ಬೆಂಕಿ ಕೂಡ ಇಲ್ಲಿ ಆರಿ ಹೋಗುತ್ತೆ. ಆ ಒಂದು ಬೆಂಕಿಯನ್ನು ಆರುವುದಕ್ಕೆ ನೀವು ಬಿಡಬೇಡಿ. ಆಮೇಲೆ ನೀವು ನಿಮ್ಮ ಒಂದು ಕುಲದೇವರ ಸಂಬಂಧಪಟ್ಟಾಗೆ ಏನಾದರೂ ಇಲ್ಲಿ ಒಂದು ಸಮಸ್ಯೆ ಇದೆ ನೋಡಿ, ನಿಮ್ಮ ಒಂದು ಪೂರ್ವಜರಿಂದ ಯಾವುದಾದ್ರೂ ಒಂದು ದೇವಸ್ಥಾನ ಇರ್ಬೋದು, ಅಥವಾ ಏನಾದರೂ ಒಂದು ಆಸ್ತಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ದನಕ್ಕೆ ಸಂಬಂಧ ವಿಚಾರ ಇರ್ಬೋದು, ವ್ಯಾಜ್ಯ ಇರ್ಬೋದು, ಇದರಲ್ಲಿ ಯಾವುದಾದ್ರೂ ಒಂದು ಇಲ್ಲಿ ಸಮಸ್ಯೆ, ನಾಗನ ಸಮಸ್ಯೆ ಇರ್ಬೋದು, ಸುಬ್ರಹ್ಮಣ್ಯನ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಮ ಪೂರ್ವಜರು ಸರಿಯಾಗಿ ಅವರು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರುವ ಕೆಲವು ಕಾರಣಾಂತರಗಳಿಂದ ಕೂಡ ಇಲ್ಲಿ, ಅಥವಾ ನಿಮ್ಮಿಂದಲೂ ಕೂಡ ಏನಾದರೂ ಒಂದು ಸಮಸ್ಯೆಗಳು ಕೂಡ ಇಲ್ಲಿ ಆಗಿರ್ಬೋದು. ಇನ್ನು ಯಾವುದಾದ್ರೂ ಹರಕೆ ಕೂಡ ತೀರಿಸದಿದ್ದರೂ ಕೂಡ ಈ ಒಂದು ವಿಚಾರದಲ್ಲಿ ನಿಮಗೆ ಇಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ಸಮಸ್ಯೆ ಆಗಿರ್ಬೋದು. ಆಮೇಲೆ ಇಲ್ಲಿ ಕುಜನಿಂದ ರಕ್ತಗತವಾಗಿ ಬಂದಿರುವ, ವಂಶ ಪಾರಂಪರ್ಯವಾಗಿ ಬಂದಿರುವ ಕೆಲವು ರೋಗಗಳು ಕೂಡ ಇಲ್ಲಿ ಬರುವ ವಿಚಾರಗಳು ಇವೆ. ಆದ್ದರಿಂದ ಆದಷ್ಟು ನೀವು ಮಾನಸಿಕವಾಗಿ, ಶಾರೀರಿಕವಾಗಿ ನೆಮ್ಮದಿಯಾಗಿ ಯಾವ ಏನಿದೆಯಾ ಸುಬ್ರಹ್ಮಣ್ಯನ ಪೂಜೆ ಸಮಯಕ್ಕೆ ಅವನ ಒಂದು ದೇವತೆಯ ಪ್ರತ್ಯಧಿ ದೇವತೆ ಹಾಗೂ ಅವನ ಒಂದು ಧಾನ್ಯವನ್ನು ಹಾಗೂ ಮಂಗಳವಾರ ಸುಬ್ರಹ್ಮಣ್ಯನ ಒಂದು ದೇವಸ್ಥಾನಕ್ಕೆ ಹಾಗೂ ಒಂದು ರಾಹುವಿನ ಮಂತ್ರವನ್ನು ಕೂಡ ಪ್ರತಿ ಶನಿವಾರ 108 ಸಾರಿ ನೀವು ಪಠನೆ ಮಾಡಿದರೆ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳು ಕೂಡ ಕ್ರಮೇಣ ಒಂದು ಪರಿಹಾರ ಸಿಗುತ್ತೆ. ಯಾವುದರ ಬಗ್ಗೆ ಅತಿಯಾದ ಆಲೋಚನೆ ಬೇಡ. ಹಾಗೂ ನಿಮ್ಮ ಇಲ್ಲಿ 4ನೇ ಅಧಿಪತಿ ಹಾಗೂ 7ನೇ ಅಧಿಪತಿಯಾದ ಬುಧನು ಇಲ್ಲಿ ನಿಮ್ಮ ಅದೃಷ್ಟ ಸ್ಥಾನದಲ್ಲಿದ್ದಾನೆ, 9ನೇ ಮನೆಯಲ್ಲಿದ್ದಾನೆ. ಆದರೆ ಬುಧನು ಈ ಒಂದು 9ನೇ ಸ್ಥಾನದಲ್ಲಿದ್ದಾಗ ಇದು ಒಂದು ಶತ್ರುವಿನ ಮನೆಯಾಗಿರೋ ಕಾರಣ ಇವನಿಗೆ ಏನಾಗ್ತಾ ಇಲ್ಲಿ ಕೋಪ ಜಾಸ್ತಿ ಆಗ್ತಾ ಇದೆ. ಯಾವುದರಿಂದಾಗಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ತಿಂತಾ ಇದ್ದಾರೆ. ಇಲ್ಲ ಅಂತಂದರೆ ಇದನ್ನೆಲ್ಲ ನೀವು ಬಿಡಬೇಕಾಗುತ್ತೆ, ಸಾತ್ವಿಕ ಆಹಾರವನ್ನು ಸೇವಿಸಬೇಕಾಗುತ್ತೆ. ನೀವು ಮಸಾಲೆ ಪದಾರ್ಥಗಳು ಅಥವಾ ನಾನ್ ವೆಜ್ ಇಂಥವೆಲ್ಲ ನೀವು ಇದು ಮಾಡಿದರೆ ಏನಾಗುತ್ತೆ, ನಿಮಗೆ ಕಷ್ಟಗಳ ಜೊತೆ ಇನ್ನೂ ಕಷ್ಟಗಳು ಬಂದುಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನಾಗ್ತಾ ಇದೆ, ನಿಮ್ಮ ಒಂದು ಕಾರ್ಯ ಸಾಧನೆಗೆ ಕೂಡ ಇಲ್ಲಿ ಒಂದು ಅಡ್ಡಿ ಆಗ್ತಾ ಇದೆ, ಮತ್ತು ಮಾನಸಿಕ ಕ್ಲೇಶ ಆಗ್ತಾ ಇದೆ, ವ್ಯಾಪಾರದಲ್ಲಿ ಕೂಡ ನಷ್ಟ ಆಗ್ತಾ ಇದೆ. ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸೋಮಾರಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಕಷ್ಟಪಟ್ಟು ಮುತುವರ್ಜಿಯಿಂದ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅವರ ಒಂದು ಏನಿದೆಯಾ ಆ ಒಂದು ಪಾಠಗಳನ್ನು ಚೆನ್ನಾಗಿ ಓದಿಕೊಂಡು ಗೊತ್ತಿಲ್ಲದೆ ಇರೋ ಡೌಟ್ಗಳಿದ್ದ ಕಡೆಯಲ್ಲಿ ಅವರ ಶಿಕ್ಷಕರ ಮೂಲಕ ಅದನ್ನು ಆ ಒಂದು ಉತ್ತರವನ್ನು ಕೂಡ ಇಲ್ಲಿ ಕಂಡುಕೋಬೇಕು. ವ್ಯಾಪಾರದಲ್ಲಿ ಕೂಡ ಇಲ್ಲಿ ನಿಮಗೆ ತಾಳ್ಮೆ ಇರಬೇಕು. ನೀವು ಆದಷ್ಟು ಇಲ್ಲಿ ಕೋಪವನ್ನು ಕೂಡ ಇಲ್ಲಿ ಕಮ್ಮಿ ಮಾಡಬೇಕಾಗುತ್ತೆ. ವ್ಯಾಪಾರದಲ್ಲಿ ಕೂಡ ನಿಧಾನವಾಗಿ ಕೂಡ ಇಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾವುದೇ ವಿಚಾರದಲ್ಲಿ ಕೂಡ ಬಹಳಷ್ಟು ಕೂಡ ಒಂದು ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಇದ್ದರೆ ಅದು ನಿಮಗೆ ಕೂಡ ಒಳ್ಳೆಯದಾಗುತ್ತೆ. ಹಾಗೂ ಒಂದು ಕೆಲವು ದಿವಸದಲ್ಲಿ ಮತ್ತೆ ಬುಧನು ತನ್ನ 10ನೇ ಮನೆಗೆ ಸಂಚಾರ ಮಾಡಿದಾಗ ಮನೆಯಲ್ಲಿ ಸಂತೋಷ, ಸುಖ, ಶಾಂತಿ, ಎಲ್ಲ ರೀತಿಯ ಸಮಾಧಾನ, ಎಲ್ಲ ರೀತಿಯ ಒಂದು ನಿಮಗೆ ಬೇಕಾದ ಸವಲತ್ತು ಕೂಡ ಇಲ್ಲಿ ದೊರೆಯುತ್ತೆ. ಕೆಲವು ದಿವಸಗಳ ಕಾಲ ಈ ಒಂದು ಸ್ವಲ್ಪ ನೀವು ಕಷ್ಟವನ್ನು ಇಲ್ಲಿ ಅನುಭವಿಸಬೇಕಾಗುತ್ತೆ. ನಿಮ್ಮ ಒಂದು ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ನಿಮ್ಮ ಒಂದು ಹೆಂಡತಿ ಮಕ್ಕಳಿಗೋಸ್ಕರ ನೀವೀಗ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ಇದೊಂದು ಸ್ವಲ್ಪ ಸಮಯ. ಅದ ನಂತರ ನಿಮಗೆ ನಿಮ್ಮ ಒಂದು ದಾರಿ ಬದಲಾವಣೆ ಆದಾಗ ಎಲ್ಲವೂ ನೀವು ಅಂದುಕೊಂಡಂತೆ ಕೂಡ ಇಲ್ಲಿ ಆಗುತ್ತೆ. ನೀವು ಈ ಒಂದು ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ಬುಧನಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ನೀವು ಬುಧವಾರದಂದು ಪಠಿಸುವುದರಿಂದ ನಿಮ್ಮಲ್ಲಿ ಬಹಳಷ್ಟು ಕೂಡ ಇಲ್ಲಿ ಅಭಿವೃದ್ಧಿ ಕೂಡ ಇಲ್ಲಿ ನೀವು ಇಲ್ಲಿ ಕಾಣಬಹುದು. ಹಾಗೆ ರವಿಯು ಈಗ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಕೂಡ ಇಲ್ಲಿ ಸ್ಥಿತನಾಗಿದ್ದಾನೆ. ಇಲ್ಲಿಂದ ಏನಾಗುತ್ತೆ, ನಿಮಗೆ ಗೌರವ, ಸನ್ಮಾನ, ಪ್ರತಿಷ್ಠೆ, ಆಡಳಿತದಲ್ಲಿ ಸಕಾರಾತ್ಮಕವಾದ ಒಂದು ಸಹಾಯ, ದೊಡ್ಡ ದೊಡ್ಡ ಆಸ್ಪತ್ರೆಗಳು, ದೇವಸ್ಥಾನ, ಜೀರ್ಣೋದ್ಧಾರ, ಉದ್ಯೋಗದಲ್ಲಿ ಬಡ್ತಿ ಇತ್ಯಾದಿಗಳು ಕೂಡ ನೀವು ಇಲ್ಲಿ ಕಾಣ್ಬೋದು. ಈ ಒಂದು ರವಿಯು 10ನೇ ಮನೆಯಲ್ಲಿ ಡಿಸೆಂಬರ್ 15ರಿಂದ ಜನವರಿ 15 ತನಕ ಈ ಒಂದು ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಜನವರಿ 15ರಿಂದ ಮತ್ತು ಫೆಬ್ರವರಿ 15ರ ಒಳಗೆ ಇಲ್ಲಿ ನೀವು ಮಕರ ರಾಶಿಯಲ್ಲಿ ಅಂತಂದರೆ 11ನೇ ಸ್ಥಾನದಲ್ಲಿ, ಲಾಭ ಸ್ಥಾನದಲ್ಲಿ ಕೂಡ ಇಲ್ಲಿ ನಿಮ್ಮ ರವಿ ಇಲ್ಲಿ ಸ್ಥಿತನಾಗಿರ್ತಾನೆ. 21ನೇ ತಾರೀಕಿನಿಂದ ಉತ್ತರಾಯಣ ಕಾಲ ಕೂಡ ಇಲ್ಲಿ ಪ್ರಾರಂಭವಾಗುತ್ತೆ. ಬಹಳಷ್ಟು ಕೂಡ ಅನುಕೂಲದ ಸಮಯ, ಶುಭ ದಿನಗಳು, ಆಮೇಲೆ ನಿಮ್ಮ ಒಂದು ಮಂಗಳ ಕಾರ್ಯಗಳನ್ನು ಕೂಡ ಆಚರಿಸೋ ಕೂಡ ಇವಾಗ ಒಂದು ಸಮಯ ಕೂಡ ಇಲ್ಲಿ ಬಂದಿದೆ.
ಹಾಗೆ ಇಲ್ಲಿ 11ನೇ ಮನೆಯಲ್ಲಿ ರವಿ ನಿಮಗೆ ಏನು ಮಾಡ್ತಾನೆ, ಸರ್ಕಾರದಿಂದ ಇಲ್ಲಿ ನಿಮಗೆ ಸಹಾಯ ಆಗುತ್ತೆ. ಯಾವುದೇ ರೀತಿಯ ವ್ಯಾಜ್ಯಗಳಿರಲಿ ಇದರಲ್ಲೆಲ್ಲ ಕೂಡ ನಿಮಗೆ ಇಲ್ಲಿ ಸರ್ಕಾರದಿಂದ ಅನುಕೂಲ ಸಿಗುತ್ತೆ. ಆಮೇಲೆ ನಿಮ್ಮ ತಂದೆಯಿಂದ ಕೂಡ ನಿಮಗೆ ಇಲ್ಲಿ ಸಹಾಯವಾಗುತ್ತೆ, ಧನ ಲಾಭವಾಗುತ್ತೆ. ಮತ್ತು ನಿಮ್ಮ ಸೋದರರಿಂದ, ಹಿರಿಯ ಸಹೋದರರಿಂದ ಕೂಡ ಇಲ್ಲಿ ಅನುಕೂಲಗಳು ಕೂಡ ಇಲ್ಲಿ ನಿಮಗೆ ಆಗುವ ಒಂದು ಬಹಳಷ್ಟು ಸಂಭವವಿದೆ. ಧೈರ್ಯ, ಸ್ಥೈರ್ಯ, ಆಮೇಲೆ ನೀವು ಅಜಾತ ಶತ್ರು ಆಗಿರ್ತೀರ. ಅಜಾತ ಶತ್ರು ಅಂತಂದರೆ ನಿಮಗೆ ಶತ್ರುಗಳು ಇರೋದಿಲ್ಲ, ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಕೂಡ ಮಾಡಿಕೊಳ್ಳುವ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ. ಹಾಗೂ ಸರ್ಕಾರದಿಂದ ಗೌರವ, ಸನ್ಮಾನ ಇತ್ಯಾದಿಗಳು ಕೂಡ ನಿಮಗಿಲ್ಲಿ ಜರುಗುವ ಸಾಧ್ಯತೆಗಳಿವೆ. 11ನೇ ಮನೆಯಿಂದ ಎಲ್ಲ ರೀತಿಯ ನಿಮಗೆ ಅನುಕೂಲಗಳು ಕೂಡ ಈ ಒಂದು ರವಿಯಿಂದ ಆಗುತ್ತೆ. 11ನೇ ಮನೆಯಲ್ಲಿ ಶುಕ್ರನಿಗೆ ದೈವದಿಂದ ಅನುಕೂಲ ಆಗುತ್ತೆ, ದೈವ ಲಾಭ ಆಗುತ್ತೆ, ಗುರುವಿನಿಂದ ಲಾಭ ಆಗುತ್ತೆ, ಅನುಕೂಲ ಆಗುತ್ತೆ, ಹಿರಿಯರ ಆಶೀರ್ವಾದ ಇಲ್ಲಿ ಕೂಡ ಈ ಒಂದು 11ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಆಗುತ್ತೆ. ಧನ ಲಾಭ ಕೂಡ ಆಗುತ್ತೆ, ನಿಮ್ಮ ಹಿರಿಯ ಸಹೋದರಿಯಿಂದ ಕೂಡ ಲಾಭ ಆಗುತ್ತೆ, ಹಾಗೂ ಮಹಿಳೆಯರಿಂದ ಕೂಡ ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ. ಆಮೇಲೆ ಮುಖ್ಯವಾಗಿ ನಿಮ್ಮ ಭಯ ನಾಶವಾಗುತ್ತೆ. ಯಾವುದೇ ವಿಚಾರದಲ್ಲಿ ನಿಮಗೆ ಭಯ ಇದ್ದರೆ ಅಥವಾ ಯಾವುದೇ ವಿಚಾರದಲ್ಲಿ ನೀವು ಈಗ ಯಾವುದಾದ್ರೂ ಒಂದು ನೌಕರಿಯಲ್ಲಿದ್ದಾಗ ಅಲ್ಲಿ ನೀವು ಏನಾದರೂ ತಪ್ಪುಗಳನ್ನು ಮಾಡಿದ್ರಿ ಅಂತ ಇದ್ದರೆ ಆ ಒಂದು ತಪ್ಪುಗಳು ತಪ್ಪಾಗಿರದೆ ನಿಮ್ಮಲ್ಲಿ ಸಮಸ್ಯೆಗಳನ್ನು ತಂದು ಹಾಕದೆ ನೀವು ಅದನ್ನು ನಿಮಗೆ ಅದು ಫೇವರ್ ಆಗಿಬಿಟ್ಟಿರುತ್ತೆ. ಅಂದರೆ ನಿಮಗೆ ಅದರಲ್ಲಿರುವ ಒಂದು ಭಯ ಕೂಡ ಅಲ್ಲಿ ಹೋಗಿರುತ್ತೆ. ನೀವು ಮಾಡಿರೋ ಕೆಲಸದಲ್ಲಿ ಅಥವಾ ನೀವು ಮಾತಾಡಿರೋ ಒಂದು ಯಾವುದೇ ವಿಚಾರದಲ್ಲಿ ಕೂಡ ಇಲ್ಲಿ ತಪ್ಪುಗಳು ಇರೋದಿಲ್ಲ. ಅಂದರೆ ಎಲ್ಲ ರೀತಿಯ ನಿಮಗೆ ಇಲ್ಲಿ ಧೈರ್ಯ, ಸ್ಥೈರ್ಯ ಬಂದುಬಿಡುತ್ತೆ. ಯಾವುದೇ ರೀತಿಯಲ್ಲಿ ಭಯ ಇರೋದಿಲ್ಲ. ಕುಟುಂಬದಲ್ಲಿ ಮಕ್ಕಳು ಏನಾದರೂ ಹೇಳಿರ್ತಾರೆ, ಅಪ್ಪ ಅಮ್ಮ ನನಗೇನಾದರೂ ಬರುವಾಗ ತೊಗೊಂಡು ಬಾ ಅಂತ ಹೇಳಿರ್ತಾರೆ. ಆವಾಗ ನೀವು ಏನು ಮಾಡ್ತೀರಾ, ಹೋಗ್ತೀರಾ, ಸಾಯಂಕಾಲ ಮರ್ತು ಹೋಗಿರ್ತೀರಾ. ಮತ್ತೆ ಮನೆಗೆ ಬಂದಾಗ ಅಯ್ಯೋ ಮಕ್ಕಳಿಗೆ ನಾನು ಏನೋ ಹೇಳಿದ್ದೆ ತಗೊಂಡು ಬರೋಕ್ಕಾಗಿಲ್ಲ ಅಂತ ಅನ್ಕೋತೀರಾ. ಆವಾಗ ಮಕ್ಕಳು ಹೇಳ್ತಾರೆ, ಪರವಾಗಿಲ್ಲಪ್ಪ, ಪರವಾಗಿಲ್ಲಮ್ಮ, ನೀವು ಮರ್ತು ಹೋಗಿರುತ್ತೆ, ತೊಂದರೆ ಇಲ್ಲ, ನಾನು ಇನ್ನೂ ಸರಿ ತೊಗೊಳ್ತೀನಿ. ಆವಾಗ ನಿಮ್ಗೆ ಏನಾಗುತ್ತೆ, ನಿಮ್ಮಲ್ಲಿರುವ ಒಂದು ಭಯ ಕೂಡ ಅಲ್ಲಿ ಹೋಗುತ್ತೆ, ಭಯ ಅಲ್ಲಿ ನಾಶ ಆಗುತ್ತೆ. ಆದ್ದರಿಂದ ಎಲ್ಲ ವಿಧದಲ್ಲೂ ಕೂಡ ನಿಮಗೆ ಅನುಕೂಲವಾಗುವಂಥ ಸರ್ಕಾರಿ ಕ್ಷೇತ್ರಗಳಲ್ಲಾಗಲಿ, ಆಮೇಲೆ ಇಲ್ಲಿ ಒಂದು ಸಾಮಾನ್ಯ ವರ್ಗದವರಿಗೆ ಕೂಡ ಇಲ್ಲಿ ಅನುಕೂಲ ಆಗುತ್ತೆ. ಸೊ ಆದಷ್ಟು ನಿಮ್ಮ ಕೈಯಲ್ಲಿ ಒಂದು ಕೆಳವರ್ಗದ ಜನರಿಗೆ ಸಹಾಯವನ್ನು ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಂದ ಕೂಡ ನಿಮಗೆ ಇಲ್ಲಿ ಬಹಳಷ್ಟು ಲಾಭವಾಗುತ್ತೆ. ಒಂದು ನಿಮ್ಮ ಹಳೆಯ ಫ್ರೆಂಡ್ಗಳು ನಿಮಗೆ ಸಿಕ್ಕಿ ಕ್ಷೇಮ ಸಮಾಚಾರವನ್ನು ಕೂಡ ಮಾತಾಡುವ ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ಕೂಡ ಇಲ್ಲಿ ಇರುತ್ತೆ. ಹಾಗೆ 12ನೇ ಮನೆಯಲ್ಲಿ ಮತ್ತೆ ಶುಕ್ರ ಬಂದಾಗ ದೈವಬಲ ಇಲ್ಲ ಅಂದರೂ ಕೂಡ ಶುಕ್ರ ಬಲ ಇರುತ್ತೆ. ಶುಕ್ರ ಬಂದು ರಾಕ್ಷಸರ ಮಂತ್ರಿ ಆಗಿರುತ್ತಾನೆ. ಇಲ್ಲಿ ನೀವು ಕೇಳ್ಬೋದು, 12ನೇ ಮನೆ ಬಂದರೆ ವ್ಯಯಸ್ಥಾನ, ಬೇರೆ ಎಲ್ಲ ಗ್ರಹಗಳು ಬಂದರೆ ಅಲ್ಲಿ ಭಾಳಷ್ಟು ದುಂದುವೆಚ್ಚ ಆಗಿರುತ್ತೆ. 12ನೇ ಮನೆಯಲ್ಲಿ ಬಂದರೆ ಎಲ್ಲ ರೀತಿ ಸುಖ, ಶಾಂತಿ, ನೆಮ್ಮದಿ, ಅನಾರೋಗ್ಯ ಕೂಡ ಆಗುತ್ತೆ ಅಂತ ಹೇಳ್ತೀರಾ. ಆದರೆ ಶುಕ್ರನಿಗೆ ಹಾಗಲ್ಲ. ಇವನೆಂಬ ವೈಭವಕಾರಕ, ಸುಗಂಧ ದ್ರವ್ಯಕಾರಕ, ಎಲ್ಲ ರೀತಿಯ ಅನುಕೂಲಗಳನ್ನು ಒದಗಿಸುವನಾಗಿರುವುದರಿಂದ 12ನೇ ಮನೆಯ ಶುಕ್ರನಿಗೆ ಬಹಳಷ್ಟು ಇಲ್ಲಿ ಉತ್ತಮ ಸ್ಥಾನಮಾನಗಳಿವೆ. 1, 2, 3, 4, 5, 8, 9, 11, 12 ಮನೆಗಳಲ್ಲಿ ಶುಕ್ರನಿಗೆ ಬಹಳಷ್ಟು ಕೂಡ ಇಲ್ಲಿ ನಿಮಗೆ ಅನುಕೂಲ ಮಾಡ್ತಾನೆ. ಇಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಶುಕ್ರನಿಂದ ಅಂತಂದರೆ, ಹಬ್ಬಕ್ಕೆ ವಸ್ತ್ರಗಳನ್ನು ಖರೀದಿ ಮಾಡೋದು, ಅಥವಾ ನಿಮಗೋಸ್ಕರ ಬೇಕಾಗಿರ್ಬೋದು, ನಿಮ್ಮ ಒಂದು ಮನೆಯವರಿಗೋಸ್ಕರ ಬೇಕಾಗ್ಬೋದು ವಸ್ತ್ರಗಳನ್ನು ಕೂಡ. ಒಂದು ಹಬ್ಬ ಬರ್ತಾ ಇದೆ ಅಂತ ಹೇಳ್ತಾ ಇಲ್ಲ, ಆದರೆ ಶುಕ್ರ 12ನೇ ಮನೆಯಲ್ಲಿದ್ದಾಗ ನಿಮಗೆ ಅನುಕೂಲಗಳು ಹೇಳ್ತಾ ಇದ್ದೀನಿ. ಹೊಸ ಒಂದು ವಸ್ತ್ರಗಳನ್ನು ಧಾರಣೆ ಮಾಡೋದು, ಹೊಸ ವಸ್ತ್ರವನ್ನು ಖರೀದಿ ಮಾಡೋದು ಇತ್ಯಾದಿಗಳು ಕೂಡ ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ. ಮತ್ತು ಮನೆಯಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳು ಕೂಡ ಇಲ್ಲಿ ನೆರವೇರುತ್ತೆ. ಆಮೇಲೆ ನಿಮ್ಮ ಬಂಧು ಸೌಖ್ಯ, ಸ್ತ್ರೀ ಸೌಖ್ಯ, ಮನರಂಜನೆ, ಪ್ರಯಾಣ, ಹಾಗೆ ನಿಮ್ಮ ಹಿರಿಯರ ಒಂದು ಅನುಗ್ರಹ ಇತ್ಯಾದಿಗಳು ಕೂಡ, ಮತ್ತು ಬಂಧು ಮಿತ್ರರ ಭೇಟಿ, ಮತ್ತು ಭೋಜನ ಸೌಖ್ಯ ಇತ್ಯಾದಿಗಳು ಕೂಡ ನಿಮಗಿಲ್ಲಿ ಬಹಳಷ್ಟು ಇಲ್ಲಿ ಅನುಕೂಲವಾಗಿರುತ್ತವೆ. ಆದ್ದರಿಂದ 12ನೇ ಮನೆಯನ್ನು ನೀವು ಬಹಳ ಚೆನ್ನಾಗಿ ಇಲ್ಲಿ ಉಪಯೋಗಿಸ್ಕೋಬೇಕು. ಒಳ್ಳೆಯ ರೀತಿಯ ಸುಖ, ಶಾಂತಿ, ನೆಮ್ಮದಿ ಇತ್ಯಾದಿಗಳು ಎಲ್ಲ ಇಲ್ಲಿ ಕಂಡುಬರುತ್ತವೆ. ಇಲ್ಲಿ ನಿಮಗೆ ಗುರುಬಲ ಇಲ್ಲಾದರೆ ಏನು, ಶನಿ ಬಲ ಇಲ್ಲಾದ್ರೇನು, ಇಲ್ಲಿ ನಿಮಗೆ ರವಿ ಬಲ ಇದೆ, ಶುಕ್ರ ಬಲ ಇದೆ. ಒಂದೊಂದು ತಿಂಗಳು ಒಂದೊಂದು ಗ್ರಹಗಳ ಕೂಡ ನಿಮಗೆ ಬಲ ಇರುತ್ತೆ. ಮತ್ತು ಯಾವುದೇ ರೀತಿಯ ವಿಚಾರದಲ್ಲಿ ನೀವೀಗ ಶನಿ 12ನೇ ಮನೆಯಲ್ಲಿದ್ದಾನೆ, ನನಗೆ ತಡೆ ಸಾತಿ ಇದೆ, ಇನ್ನೂ ಒಂದು ಕೆಲವು ತಿಂಗಳಿದೆ, ಮತ್ತೆ ನಿಮ್ಮ ಜನ್ಮರಾಶಿಗೆ ಬರ್ತಾ ಇದ್ದಾನೆ, ಅದ್ರ ಬಗ್ಗೆ ನೀವೀಗ ಆಲೋಚನೆ ಮಾಡುವ ನೆಸೆಸಿಟಿ ಇಲ್ಲ. ಇಲ್ಲಿ ಶನಿ 12ನೇ ಮನೆಯಲ್ಲಿ ಇದ್ದಾಗ ಕುಟುಂಬದಲ್ಲಿ ಸ್ವಲ್ಪ ಅನಾರೋಗ್ಯ ಆಗಬಹುದು, ಹಾಗೂ ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಬರಬಹುದು. ಆದರೆ ಇವನು 11 ಮತ್ತು 12ನೇ ಮನೆಯ ಅಧಿಪತಿಯಾಗಿರೋದರಿಂದ, ಲಾಭಸ್ಥಾನದ ಅಧಿಪತಿಯಾಗಿರೋದ್ರಿಂದ ಕಾರಣ ನಿಮಗೆ ನಿಮ್ಮ ಒಂದು ಗೆಳೆಯನಿಂದ ಅಥವಾ ಒಂದು
ಸಹೋದರನಿಂದ ಕೂಡ ಇಲ್ಲಿ ಅನುಕೂಲ ಆಗುತ್ತೆ. ಆದರೆ ವ್ಯಾಪಾರಸ್ಥರಿಗೆ ಕೂಡ ಸಾಧಾರಣವಾದ ಒಂದು ಲಾಭ ಆಗ್ಬೋದು, ನಷ್ಟ ಅಂತೂ ಇಲ್ಲಿ ಆಗೋದಿಲ್ಲ. ಶನಿಯ ಮಂತ್ರವನ್ನು ಪಠಿಸಿ, ಶನಿವಾರ ಆಂಜನೇಯ ಮಂತ್ರವನ್ನು ಪಠಿಸಿ, ಹಾಗೂ ವೆಂಕಟರಮಣನಿಗೆ ತುಳಸಿ ಮಾಲೆಯನ್ನು ಕೊಡಿ. ಹಾಗೆ ನಿಮ್ಮ ಅಶ್ವತ್ಥ ಒಂದು ವೃಕ್ಷಕ್ಕೆ ಕೂಡ ಪ್ರದಕ್ಷಿಣೆ ಹಾಕಿ. ಬ್ರಹ್ಮೋತ್ತಮ ಮೂಲ ರೂಪಾಯ ಅನ್ನೋದು ಕೂಡ ಮಂತ್ರ ಇರುತ್ತೆ, ಪೂರ್ತಿ ಮಂತ್ರ ನಾನು ಹೇಳ್ತಾ ಇಲ್ಲ. ಆ ಒಂದು ಪಂಚಾಂಗ ನೋಡಿ ನಿಮಗೆಲ್ಲ ಅಲ್ಲಿ ಮಂತ್ರಗಳು ಸಿಗುತ್ತೆ. ಶನಿಯಿಂದ ನಿಮಗೆ ಯಾವುದೇ ಅನಾನುಕೂಲ ಆಗೋದಿಲ್ಲ, ಅವನೊಬ್ಬ ಕರ್ಮಕಾರಕ. ನಿಮ್ಮ ಒಂದು ಒಂದು ಸಮಯದಲ್ಲಿ ಈ ಬೇರೆ ಗ್ರಹಗಳು ಕೂಡ ನಿಮಗೆ ಅನುಕೂಲವಾಗಿರೋದ್ರಿಂದ ಯಾವುದೇ ರೀತಿ ನಿಮಗೆ ಸಮಸ್ಯೆಯಾಗಿ ನಿಮಗೆ ಕಾಣಿಸೋದಿಲ್ಲ. ಎಲ್ಲ ರೀತಿಯ ಕೂಡ ಅಭಿವೃದ್ಧಿ ಆಗುತ್ತೆ. ಶನಿಯಿಂದ ನಿಮಗೆ ಉತ್ತಮ ಆರೋಗ್ಯ ಆಗುತ್ತೆ. ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಶನಿಯಲ್ಲಿ ಪ್ರಾರ್ಥನೆ ಮಾಡಿ, ನನಗೆ ಉತ್ತಮ ಆರೋಗ್ಯ ಸಿಕ್ಕಲಿ, ನನ್ನ ಮನೆಯಲ್ಲಿ ಕೂಡ ಒಳ್ಳೆಯ ಒಂದು ಅಭಿವೃದ್ಧಿ ಹೊಂದಲಿ, ನನ್ನ ಸಮಸ್ಯೆಗಳು ಕೂಡ ಸಮಸ್ಯೆಗಳಾಗಿರದೆ ಉತ್ತಮ ಅನುಕೂಲಗಳಾಗಲಿ, ನನ್ನ ಎಲ್ಲ ಗ್ರಹಗಳು ನನಗೆ ಶುಭ ಮಾಡಲಿ ಅಂತ ಹೇಳ್ಕೊಂಡು ಆಮೇಲೆ ನಿಮ್ಮ ಕುಲದೇವರನ್ನು ಕೂಡ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಯಾವುದೇ ವಿಚಾರದಲ್ಲಿ ಕೂಡ ಅವಸರ, ಹೆದರಿಕೆ ಬೇಡ, ಶಾಂತಿ, ಸಮಾಧಾನ, ತಾಳ್ಮೆಯಿಂದ ಇರಿ, ಒಳ್ಳೆಯದಾಗುತ್ತೆ. ಏನು ರೀತಿ ನೀವು ವರಿ ಮಾಡಬೇಡಿ. ಹೊಸಬರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಆ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲ್ಗಡೆ ಪರ್ಸನಲೈಸ್ಡ್ ಅಂತ ಬರೆದಿರುತ್ತೆ, ಅದರ ಮೇಲ್ಗಡೆ ಆಲ್ ಅಂತ ಒಂದು ಬಟನ್ ಇರುತ್ತೆ. ಅದನ್ನು ನೀವು ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿದ ಎಲ್ಲ ವಿಡಿಯೋಗಳು ವಿತ್ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟ್ಲಿ ಆಗಿ ನಿಮಗೆ ಸಿಕ್ಬಿಡುತ್ತೆ. ಆವಾಗ ನೀವು ನನ್ನ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ಬೋದು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಇಲ್ಲಿ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.